ದೀರ್ಘದ ಯಾತ್ರೆ ಮುಗಿಸಿದ ಹಿರಿಯ ನಾಯಕ ಎಸ್ಎಂ ಕೃಷ್ಣ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಎಸ್ಎಂಕೆಯ ಹುಟ್ಟೂರಲ್ಲೇ ನಡೆದಂತಹ ಅಂತ್ಯ ಸಂಸ್ಕಾರಕ್ಕೆ ಗಣ್ಯಾತಿ ಗಣ್ಯರೇ ಆಗಮಿಸಿದ್ರು. ಎಸ್ಎಂಕೆ ಕೊನೆ ಪಯಣದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ವರ್ಷದ ಸುದೀರ್ಘ ಯಾನ ಮುಗಿಸಿದ ಎಸ್ಎಂಕೆ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ತಮ್ಮ ಬದುಕನ್ನೇ ಪಾಠವಾಗಿ ಬಿಟ್ಹೋದ ರಾಜಕೀಯ ಗಾರುಡಿಗ ಇನ್ನು ನೆನಪು ಮಾತ್ರ. ಸಂಸಾರ ಅನ್ನೋ ಸಾಗರದಲ್ಲಿ 6 ದಶಕಗಳ ಕಾಲ ಜೊತೆಗಾರನಾಗಿ ನಿಂತಿದ್ದ ಜೀವಕ್ಕೆ ಕೊನೆ ನಮನ ಸಲ್ಲಿಸುತ್ತಿದ್ದಂತೆ ಎಸ್ಎಂ ಕೃಷ್ಣ ಪತ್ನಿ ಗದ್ಗದಿತರಾದ್ರು. ನೀವಿನ್ನು ನನ್ನ ಜೊತೆಗಿರಲ್ವಾ, ನನ್ನನ್ನ ಒಂಟಿಯಾಗಿ ಬಿಟ್ಟು ಹೊರಟಿರಲ್ಲ ಅನ್ನೋ ನೋವಲ್ಲಿ ಕಣ್ಣೀರ ಕಟ್ಟಿಯೇ ಒಡೆದು ಹೋಯ್ತು. ಕೊನೆ ಬಾರಿ ಮುಖ ಮುಟ್ಟಿದ ಪ್ರೇಮ ಚಿತೆ ಸುತ್ತ ಒಂದು ಸುತ್ತು ಹಾಕಿ ಭಾರವಾದ ಮನಸ್ಸಲ್ಲಿ ಹೆಜ್ಜೆ ಹಾಕಿದ್ರು. ರಾಜಕೀಯ ಗುರುವಿಗೆ ಡಿಕೆಶಿ ಕಣ್ಣೀರ ನಮನ. ಬಂಡೆಯಂತಹ ವ್ಯಕ್ತಿತ್ವದ ಡಿಕೆಶಿಯೇ ಅಕ್ಷರಶಃ ಕಣ್ಣೀರಾಗಿ ಹೋದ್ರು. ರಾಜಕೀಯ ಗುರುವಿನ ಕೊನೆಯ ದರ್ಶನ ಮಾಡ್ತಿದ್ದಂತೆ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ರು. ಹೋಗಿ ಬನ್ನಿ ಗುರುಗಳೇ ಅಂತ ಕೊನೆ ಬಾರಿ ಶಿರಬಾಗಿ ನಮಸ್ಕರಿಸಿದ್ರು. ಎಸ್ಎಂ ಕೃಷ್ಣ ಯಾರಿಗೆ ಬೇಡವಾದ ವ್ಯಕ್ತಿ ಹೇಳಿ? ಪಕ್ಷಾತೀತವಾಗಿ ಹೆಸರು ಮಾಡಿದ್ದ ಜನನಾಯಕ ಇವರು. ಹೀಗಾಗಿಯೇ ಎಸ್ಎಂಕೆಯ ಅಂತಿಮ ದರ್ಶನಕ್ಕೆ ಜನಸಾಗರವೇ ಸೇರಿತ್ತು. ಬರೀ ಜನಸಾಗರ ಮಾತ್ರವಲ್ಲ, ರಾಜಕೀಯ ನಾಯಕರ ದಂಡೇ ಸೇರಿತ್ತು. ಬೆಂಗಳೂರಿನಿಂದ ಹೊರಟ ಕೃಷ್ಣ ಯಾತ್ರೆಗೆ ರಸ್ತೆಯುದ್ದಕ್ಕೂ ನಿಂತ ಜನ ಹೂಮಳೆಯ ವಿದಾಯ ಹೇಳಿದ್ರು. ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣದಲ್ಲಿ ಸಾಗಿದ ಅಂತಿಮ ಯಾತ್ರೆಯಲ್ಲಿ ರಸ್ತೆಯುದ್ದಕ್ಕೂ ಜನ ನಿಂತಿದ್ರು. ಅಗಲಿದ ನಾಯಕನಿಗೆ ಕಣ್ಣೀರ ವಿದಾಯ ಹೇಳಿದ್ರು. ರಾಜಕೀಯದ ಬಹುಕಾಲವನ್ನ ಕಾಂಗ್ರೆಸ್ನಲ್ಲೇ ಕಳೆದ ಎಸ್ಎಂಕೆ ತಮ್ಮ ಸಂಧ್ಯಾ ಕಾಲದಲ್ಲಿ ಬಿಜೆಪಿ ಸೇರಿದ್ರು. ಪಕ್ಷ ಬದಲಿಸಿದ್ರೂ ನಾಯಕರ ಜೊತೆಗಿನ ಒಡನಾಟ ಮರ್ತಿರ್ಲಿಲ್ಲ. ಯಾರ ಜೊತೆಗೂ ವಿರೋಧ ಕಟ್ಟಿಕೊಂಡಿರ್ಲಿಲ್ಲ. ಹೀಗಾಗಿ ಪಕ್ಷಾತೀತವಾಗಿ ರಾಜ್ಯದ ನಾಯಕರೆಲ್ಲ ಎಸ್ಎಂಕೆ ಅಂತಿಮ ದರ್ಶನಕ್ಕೆ ಬಂದಿದ್ರು. ಮದ್ದೂರಿನ ಸೋಮನಹಳ್ಳಿಯಲ್ಲಿ ನಡೆದ ಅಂತ್ಯಕ್ರಿಯೆ ವೇಳೆ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಯಡಿಯೂರಪ್ಪ, ಕುಮಾರಸ್ವಾಮಿ ಸೇರಿದಂತೆ ಎಲ್ಲಾ ಪಕ್ಷದ ನಾಯಕರು ನಮನ ಸಲ್ಲಿಸಿದರು. ಬಳಿಕ 3 ಸುತ್ತು ಕುಶಾಲತೋಪು ಸಿಡಿಸಿದ ಪೊಲೀಸ್ ಸಿಬ್ಬಂದಿ ಅಗಲಿದ ನಾಯಕನಿಗೆ ಸರ್ಕಾರಿ ಗೌರವ ಸಲ್ಲಿಸಿದ್ರು. ನಂತರ ಸಿಎಂ ಸಿದ್ದರಾಮಯ್ಯ ಪಾರ್ಥಿವ ಶರೀರಕ್ಕೆ ಹಾಕಿದ್ದ ರಾಷ್ಟ್ರಧ್ವಜವನ್ನ ಎಸ್ಎಂಕೆ ಪತ್ನಿ ಪ್ರೇಮಾಗೆ ಹಸ್ತಾಂತರಿಸಿದರು. ನಿಮಿಷ ಮಂತ್ರ, ಕುಟುಂಬಸ್ಥರ ಪೂಜೆ. ಎಸ್ಎಂ ಕೃಷ್ಣ ಅಂತ್ಯಕ್ರಿಯೆಯನ್ನ ಹಿಂದೂ ಸಂಪ್ರದಾಯದಂತೆ ನೆರವೇರಿಸಲಾಯಿತು. ವೈದಿಕ ಅರ್ಚಕ ಭಾನುಪ್ರಕಾಶ್ ನೇತೃತ್ವದ 15 ಅರ್ಚಕರ ತಂಡ 30 ನಿಮಿಷಗಳ ಕಾಲ ಮಂತ್ರ ಪಠಣೆ ಮಾಡಿದ್ರು. ಬಳಿಕ ಕುಟುಂಬಸ್ಥರಿಂದ 15 ನಿಮಿಷಗಳ ಕಾಲ ಪೂಜೆ ನೆರವೇರಿಸಲಾಯಿತು. ಆ ನಂತರ ಚಿತೆಯ ಸುತ್ತ 3 ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರೀಗಂಧ, ಅರಳಿ, ಮರದ ಕಟ್ಟಿಗೆ ಬಳಸಿದ್ದ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಲಾಯಿತು. ಎಸ್ಎಂ ಕೃಷ್ಣ ಅವರಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಮೊಮ್ಮಗ ಅಮರ್ತ್ಯ ಹೆಗ್ಡೆಯೇ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು. ಚಿತೆ ಹೊತ್ತಿ ಉರಿತಿದ್ದಂತೆ ಎಲ್ಲರ ಕಣ್ಣಾಲೆಗಳು ತುಂಬಿ ಹೋಗಿದ್ವು. ಇಷ್ಟು ದಿನ ಜೊತೆಗಿದ್ದ ಜೀವ ದೂರವಾಗಿ ಹೋಯ್ತಲ್ಲ ಅನ್ನೋ ನೋವು ಎಲ್ಲರನ್ನ ಕಾಡೋದಿಕ್ಕೆ ಶುರುವಾಗಿತ್ತು. ಒಟ್ನಲ್ಲಿ 92 ವರ್ಷಗಳ ಬದುಕು ಸಾಗಿಸಿದ ಹಿರಿಯ ಜೀವ ಇನ್ನು ನೆನಪು ಮಾತ್ರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.